KTV ವೀಕ್ಷಕರಿಗೆ ನಮಸ್ಕಾರಗಳು. A1 KTV ವೀಕ್ಷಕರಿಗೆ ನಮಸ್ಕಾರಗಳು. ಕೋಲಾರ ನಗರಾಭಿವೃದ್ಧಿ ಪ್ರಾಧಿಕಾರದ ಸೇವಾ ವ್ಯಾಪ್ತಿಯನ್ನು 6.5 ಕಿಲೋಮೀಟರ್ನಿಂದ 10 ಕಿಲೋಮೀಟರ್ಗೆ ವಿಸ್ತರಿಸುವ ನಿರ್ಧಾರವನ್ನು ಸಾಮಾನ್ಯ ಸಭೆಯಲ್ಲಿ ಕೈಗೊಳ್ಳಲಾಗಿದೆ ಎಂದು ಕೂಡ ಅಧ್ಯಕ್ಷ ಮೊಹಮ್ಮದ್ ಹನೀಫ್ ಹೇಳಿದರು. ಸುದ್ದಿಗಾರರೊಂದಿಗೆ ಮಾತನಾಡಿ, ಕಳೆದ 32 ವರ್ಷದ ಹಿಂದೆ ಟಮಕದಲ್ಲಿ ನಿರ್ಮಾಣ ಮಾಡಲಾಗಿರುವ ಪ್ರಾಧಿಕಾರದ ಬಡಾವಣೆಯು ಈಗಲೂ ಕೂಡ ಮೂಲಭೂತ ಸೌಕರ್ಯ ವಂಚಿತವಾಗಿದ್ದು, ಕನಿಷ್ಠ ನೀರು, ದೀಪ, ರಸ್ತೆ, ಪಾರ್ಕ್ ಅಭಿವೃದ್ಧಿ ಇಲ್ಲದೆ ನರಳುತ್ತಿರುವುದರಿಂದಾಗಿ ತಕ್ಷಣ ಅಗತ್ಯ ಕ್ರಮ ಕೈಗೊಳ್ಳಲು ತೀರ್ಮಾನ ಮಾಡಲಾಗಿದೆ ಎಂದರು. ಬಡಾವಣೆಯ 1 ಎಕರೆ ಖಾಲಿ ಪ್ರದೇಶದಲ್ಲಿ ವಾಣಿಜ್ಯ ಮಳಿಗೆಯನ್ನು ನಿರ್ಮಾಣ ಮಾಡಲು ಇಂದಿನ ಸಭೆಯಲ್ಲಿ ನಿರ್ಧರಿಸಲಾಗಿದೆ. ಚಿಕ್ಕಬಳ್ಳಾಪುರ, ಶ್ರೀನಿವಾಸಪುರ ಮತ್ತು ಬೇತಮಂಗಲ ರಸ್ತೆಯನ್ನು 80 ಅಡಿ ರಸ್ತೆಯನ್ನಾಗಿ ಅಭಿವೃದ್ಧಿ ಮಾಡಲಾಗುವುದು. ಕೋಡಿಕನ್ನೂರು ಕೆರೆ ಸಮಗ್ರ ಅಭಿವೃದ್ಧಿ ಮಾಡಲಾಗುತ್ತಿದ್ದು, ಕೂಡ ಕಚೇರಿಯಲ್ಲಿನ ಸಿಬ್ಬಂದಿ ಕೊರತೆ ನಿವಾರಿಸಲು ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುತ್ತದೆ. ಶಾಸಕ ಕೊತ್ತೂರು ಮಂಜುನಾಥ್ ಮತ್ತು MLC ಅನಿಲ್ ಕುಮಾರ್ ಅವರು ವಿಶೇಷ ಅನುದಾನದ ಮೂಲಕ ಪ್ರಾಧಿಕಾರದಿಂದ ಅಭಿವೃದ್ಧಿ ಕಾಮಗಾರಿಗಳನ್ನು ನಿರ್ವಹಿಸಲು ಸಹಕಾರ ನೀಡುವುದಾಗಿ ಸಭೆಯಲ್ಲಿ ಭರವಸೆ ನೀಡಿದ್ದಾರೆಂದು ಕೂಡ ಅಧ್ಯಕ್ಷ ಮೊಹಮ್ಮದ್ ಹನೀಫ್ ಮಾಹಿತಿ ನೀಡಿದರು. ಇದೇ ಸಂದರ್ಭದಲ್ಲಿ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ನಿರ್ದೇಶಕರಾದ ಅಬ್ದುಲ್ ಕಯ್ಯೂಮ್, ಕಾಂಗ್ರೆಸ್ ಮುಖಂಡ ಡಾಕ್ಟರ್ ಮುಸ್ತಫಾ, ಕೋಚಿಮೂಲ್ ನಿರ್ದೇಶಕ ಶಂಶೀರ್, ಗೌರಿಪೇಟೆಯ ಜುಗ್ನು, ಮಾಜಿ ವಕ್ಫ್ ಬೋರ್ಡ್ ಅಧ್ಯಕ್ಷ ಹಿದಾಯತುಲ್ಲಾ, ಇನ್ನೂ ಹಲವಾರು ಕಾಂಗ್ರೆಸ್ ಮುಖಂಡರು ಕೂಡ ಸಿಬ್ಬಂದಿ ವರ್ಗ ಹಾಜರಿದ್ದರು. ವರದಿ ಪರ್ವೀಜ್ ಅಹಮದ್. ಅದೆಲ್ಲ ಡೆವಲಪ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಹಾಗಾಗಿ ಏನು 32 ವರ್ಷ ಆವಾಗ ನಮ್ಮ ಲಿಮಿಟ್ 6.5 ಕಿಲೋಮೀಟರ್ ತಗೊಂಡಿದ್ದಾರೆ, ಇವಾಗವರೆಗೂ ಅಷ್ಟೇ ಇದೆ. ಇವಾಗ ನಾವು 6.5 ಕಿಲೋಮೀಟರ್ ಬದಲಾಗಿ ನಾವು 10 ಕಿಲೋಮೀಟರ್ ತಗೋಬೇಕು ಅಂತ ಹೇಳಿಬಿಟ್ಟು ತೀರ್ಮಾನವನ್ನು ಮಾಡಿದ್ದೀವಿ. ಆಮೇಲೆ ನಮ್ಮ ಇದು ಕಾರಿಡಾರ್ ರೋಡ್ಸ್ ಏನಿದೆ, ಕೋಲಾರ ತಾಲೂಕು ಚಿಕ್ಕಬಳ್ಳಾಪುರ ರೋಡ್ ಇದೆ, ಶ್ರೀನಿವಾಸಪುರ ರೋಡ್ ಇದೆ, ಬೇತಮಂಗಲ ರೋಡ್ ಇದೆ, ಇದೆಲ್ಲ 80 ಮೀಟ್ರ್ ಮಾಡಬೇಕಂತ ಹೇಳ್ಬಿಟ್ಟು ಅದನ್ನು ಕೂಡ ತೀರ್ಮಾನ ಮಾಡಿದ್ದೀವಿ. ಆಮೇಲೆ ನಮ್ಮಲ್ಲಿ ಒಂದು ಲೇಕ್ಸ್ ಡೆವಲಪ್ಮೆಂಟ್ ಮಾಡಬೇಕು ಅಂತ ಇದೆ. ಅದು ನಾವು ಈ ಕೋಡಿಕನ್ನೂರು ಕೆರೆಯನ್ನು ಅಭಿವೃದ್ಧಿ ಮಾಡಬೇಕಂತ ಹೇಳ್ಬಿಟ್ಟು ಇದು ಕೂಡ ತೀರ್ಮಾನ ಮಾಡಿದ್ದೀವಿ. ಆಮೇಲೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಈ ಭಾಳ ಸ್ಟಾಫ್ ಕೊರತೆ ಇದೆ. ಅದಕ್ಕೋಸ್ಕರ ಕೂಡ ನಾವು ಗೌರ್ಮೆಂಟ್ನಲ್ಲಿ ಬರೆದು ನಮ್ಮ ಸ್ಟಾಫನ್ನು ಪೂರ್ತಿ ತಗೋಬೇಕು ಅಂತ ಹೇಳಿಬಿಟ್ಟು ಅದು ಕೂಡ ತೀರ್ಮಾನ ಮಾಡಿದ್ದೀವಿ. ನಮ್ಮ MLA ಅವರು ಅನಿಲ್ ಸಾಹೇಬರು ಎಲ್ಲ ಬಂದಿದ್ದರು. ಅವ್ರು ಕೂಡ ಇದಕ್ಕೆ ಏನು ಪ್ರೋಗ್ರೆಸ್ ಮಾಡಬೇಕು ನಾವು ಮುಂದಿನ ದಿವಸದಲ್ಲಿ ಗೌರ್ಮೆಂಟ್ನಲ್ಲಿ ಇಟ್ಟು ಏನು ಫಂಡ್ ಬೇಕಾಗಿದೆ ಅದು ಕೂಡ ನಾವು ತಗೊಂಡ್ಬಿಟ್ಟು ಬರ್ತೀವಿ ಅಂತ ಹೇಳಿದ್ದಾರೆ. ನಾವು ಎಷ್ಟು ಸಾಧ್ಯವಾಗ್ತದೆ ಅಷ್ಟು ಬೇಗ ಫಸ್ಟ್ ಲೇಔಟನ್ನು ತಗೊಂಡ್ಬಿಟ್ಟು ಕೆಲಸ ಮಾಡ್ತೀವಿ. ಒಟ್ಟಾರೆಯಾಗಿ ಕೋಲಾರ ನಗರ ಹಾಗೂ ಕೋಲಾರಕ್ಕೆ ಒಳಪಡುವ ಪ್ರದೇಶಗಳ ಅಭಿವೃದ್ಧಿ ನಿಮ್ಮ ಮುಖ್ಯ ಗುರಿ ಅಂತ ಅನಿಸ್ತಾ. ಹೌದು. ಥ್ಯಾಂಕ್ ಯು ಸರ್.